ಯಾಕಂದ್ರೆ 1ನೇ ತಾರೀಕಿಂದ ಈ ಫಾಸ್ಟ್ ಟ್ಯಾಗ್ ಅಲ್ಲಿ ಇವಾಗ ಏನಾಗ್ತಿತ್ತು, ಇದುವರೆಗೂ ನಮ್ಮ ವೆಹಿಕಲ್ ಮೇಲೆ ಫಾಸ್ಟ್ ಟ್ಯಾಗ್ ಇಲ್ಲ ಅಂದ್ರೆ, ಕಾರಿಗೆ ಫಾಸ್ಟ್ ಟ್ಯಾಗ್ ಟಿಕ್ಕರ್ ಇಲ್ಲ ಅಂದ್ರೆ ಏನ್ ಮಾಡ್ತಿದ್ರು, ಅದಕ್ಕೆ ಡಬಲ್ ಚಾರ್ಜ್ ಮಾಡ್ತಿದ್ರು. ಈಗ ಡಬಲ್ ಚಾರ್ಜ್ ಇಲ್ಲ, ನಾವು ಕ್ಯಾಶೇ ತಗೊಳಲ್ಲ ಅಂತ ಹೇಳ್ತಿದ್ರು. ಹೌದು. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಸರ್, ಅಂದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಾವು ಇದು ನಮ್ಮ ವೀಕ್ಷಕರು ಕೂಡ ಕೇಳಿರೋದು, ಮತ್ತೆ ನಾವು ಕೂಡ ಅದ್ರ ಬಗ್ಗೆ ಥಿಂಕ್ ಮಾಡಿದಾಗ ಅನ್ಸಿರೋದು. ಫಾರ್ ಎಕ್ಸಾಂಪಲ್, ನಂದೇ ವೆಹಿಕಲ್ ಅದ್ರದ್ದು ವಿಂಡ್ಶೀಲ್ಡ್ ಬ್ರೇಕ್ ಆಗ್ಬಿಟ್ಟಿರುತ್ತೆ, ಒಡೆದೋಗಿರುತ್ತೆ. ನಾನು ಅದನ್ನ ಹೊಸ ವಿಂಡ್ಶೀಲ್ಡ್ ಹಾಕ್ಸಿ ಆ ನಂತರ ಅದಕ್ಕೆ ಸ್ಟಿಕ್ಕರ್ ಹಾಕ್ಸಿದಕ್ಕೆ ಒಂದು 2-3 ದಿನ ಬೇಕು ಟೈಮು. ಆ ಗ್ಯಾಪಲ್ಲಿ ನಾನು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ನಾನು ಆಬ್ವಿಯಸ್ಲಿ ಕ್ಯಾಶಲ್ಲೇ ಕೊಡಬೇಕು. ಆ ಟೈಮಲ್ಲಿ ಹೆಂಗೆ ನಾವು ಓಡಾಟ? ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ, ನೀವು ಒಂದು ಫಾಸ್ಟ್ ಟ್ಯಾಗ್ ಇಂದ ಕೊಡಬೇಕು, ಇಲ್ಲ ಅಂದ್ರೆ ಕ್ಯಾಶ್ ಅಂಕರು ಎಕ್ಸೆಪ್ಟೆನ್ಸ್ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ, ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಏನ್ ಮಾಡಿದ್ದಾರೆ ಅಂದ್ರೆ, ನೀವು UPI ಥ್ರೂ ಮಾಡ್ಬೋದು, UPI ಪೇ ಮಾಡ್ಬೋದು. ನೀವು ಫಾಸ್ಟ್ ಟ್ಯಾಗೂ ಇಲ್ಲ, UPIನೂ ಇಲ್ಲ, ನಾನು ಪೇ ಮಾಡ್ಲಾರ್ದೆ ಹಂಗೆ ಹೋಗ್ತಾ ಇದ್ದೀನಿ ಅಂದ್ರೆ. ಬಟ್ UPI ನಲ್ಲಿ ಡಬಲ್ ಆಗುತ್ತೆ. ಏನ್ ಹೇಳಿ, ಈಗ ಫಾಸ್ಟ್ ಟ್ಯಾಗ್ ಇತ್ತು, ಫಾಸ್ಟ್ ಟ್ಯಾಗ್ ಇದ್ರೆ ಎಷ್ಟು ಚಾರ್ಜ್ ಇತ್ತು ಅಷ್ಟೇ ಕಟ್ ಆಗುತ್ತೆ. ಈಗ ಫಾಸ್ಟ್ ಟ್ಯಾಗ್ ಇಲ್ಲ ಅಂತ ಬಿಟ್ಟು ನಾನು UPI ಮಾಡಕ್ ಹೋದ್ರೆ ಡಬಲ್ ಆಗುತ್ತಾ? ಇಲ್ಲ, UPI ದಲ್ಲಿ ಅಷ್ಟೇ ಚಾರ್ಜ್ ಆಗೋದು. UPI ದಲ್ಲಿ ಅಷ್ಟೇ ಚಾರ್ಜಸ್ ಏನ್ ಡಬಲ್ ಆಗಲ್ಲ. ಬಟ್ ನಿಮಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಬದಲು ನಿಮ್ಗೆ UPI ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಅಲೋ ಮಾಡಿದ್ದಾರೆ. ನೀವು ಅಕಸ್ಮಾತ್ ನೀವು ಪೇ ಮಾಡ್ಲಿಲ್ಲ ಹಾಗೆ ಹೋಗ್ಬಿಟ್ರಿ, ಹಾಗೆ ಹೋದ್ರೆ ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ರಿಜಿಸ್ಟರ್ಡ್, ನೀವು ವೆಹಿಕಲ್ ಏನ್ ರಿಜಿಸ್ಟರ್ಡ್ ಇರುತ್ತಲ್ಲ ಅದಕ್ಕೆ ರಿಲೇಟೆಡ್ ಯಾವ ನಂಬರ್ ಇರುತ್ತಲ್ಲ ಆ ನಂಬರ್ಗೆ ಇಮಿಡಿಯೇಟ್ ಆಗಿ SMS ಬರುತ್ತೆ. 72 ಗಂಟೆ ಟೈಮ್ ಕೊಡ್ತಾರೆ. 72 ಗಂಟೆ ಟೈಮ್ದಲ್ಲಿ ನೀವು ಆ ಅಮೌಂಟ್ ಅನ್ನ ನೀವು ಪೇ ಮಾಡ್ಬೋದು. ಅಕಸ್ಮಾತ್ ನೀವು 72 ಗಂಟೆ ಆದ ನಂತರ ನೀವು ಪೇ ಮಾಡ್ಲಿಲ್ಲ ಅಂದ್ರೆ ಆ ಏನ್ ಅಮೌಂಟ್ ಇರುತ್ತಲ್ಲ ಅದ್ರ ಡಬಲ್ ನೀವು ಪೇ ಮಾಡ್ಬೇಕಾಗತ್ತೆ. ಅವಾಗ್ಲೂ ನೀವು ಪೇ ಮಾಡ್ಲಿಲ್ಲ ಅಂತ ಅಂದ್ರೂ ಕೂಡ ಅದನ್ನ ಈ ವಾಹನ ಅನ್ನುವಂತ ಸೆಂಟ್ರಲ್ ಗವರ್ಮೆಂಟ್ ವೆಬ್ಸೈಟ್ ಗೆ ನಿಮ್ಮ ವೆಹಿಕಲ್ ಗೆ ಲಿಂಕ್ ಮಾಡ್ಬಿಡ್ತಾರೆ. ನೀವು ಇನ್ಶೂರೆನ್ಸ್ ತಗೊಳ್ಳುವಾಗ್ಲಿ ಅಥವಾ ಸೆಲ್ ಮಾಡುವಾಗ್ಲಿ ಆ ಡ್ಯೂ ಅನ್ನ ಪೇ ಮಾಡಿಬಿಟ್ಟೆ ನೀವು ಟ್ರಾನ್ಸಾಕ್ಷನ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಯಾಕೆ ಮಾಡಿದಾರೆ ಅಂದ್ರೆ, ಒಂದಿಷ್ಟು ಜನ ಏನ್ ಮಾಡ್ತಿದ್ರು ಅಂದ್ರೆ ತುಂಬಾ ಕೇರ್ಲೆಸ್, ಫಾಸ್ಟ್ ಟ್ಯಾಗ್ ಅನ್ನ ಯಾಕೆ ಮಾಡೋದು, ಅಥವಾ ಅಲ್ಲಿಯೂ ಕೂಡ ಕ್ಯಾಶ್ ಅನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ರು. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಇದನ್ನ ಮಾಡಿದ್ದಾರೆ. ಎಲ್ಲರ ಹತ್ರ ಈಗ UPI ಇದೆ. UPI ಟ್ರಾನ್ಸಾಕ್ಷನ್ ಮುಖಾಂತರ ಆರಾಮಾಗಿ ನೀವು ಪೇ ಮಾಡಬಹುದು. ಅಲ್ಲ ಸರ್, ಈಗ ನೀವು ಹೇಳಿದ್ರೆ ಫಾಸ್ಟ್ ಟ್ಯಾಗ್ ಇಲ್ಲ ಅಂದ್ರೆ UPI ಮೂಲಕ ಮಾಡ್ಬೋದು ಅಂತ. ಆಯ್ತು, UPI ಮೂಲಕ ಸೇಮ್ ಅಮೌಂಟ್ ಕಟ್ ಆಗುತ್ತೆ ಅಂದ್ರೆ ಫಾಸ್ಟ್ ಟ್ಯಾಗ್ ಯಾಕೆ ಹಾಕಿಸ್ಕೊಬೇಕು ಅಂತ? ಫಾಸ್ಟ್ ಟ್ಯಾಗ್ ಅಂದ್ರೆ ಈಸ್ ಆಫ್ ಮ್ಯಾನೇಜ್ಮೆಂಟ್. ಈಗ ನೀವು ಹೋಗ್ತಾ ಇರ್ತೀರಾ, ಆಟೋಮೆಟಿಕಲಿ ಡಿಡಕ್ಟ್ ಆಗುತ್ತೆ, ನೀವೇನ್ ಮಾಡ್ಬೇಕಾಗಿಲ್ಲ. ಇಲ್ಲಿ ನೀವು ಸ್ಕ್ಯಾನ್ ಮಾಡ್ಬಿಟ್ಟು ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡ್ಬೇಕಂದ್ರೆ ಇಟ್ ಮೇ ಬಿ ಡಿಲೇಯಿಂಗ್. ಸೊ ಈಸ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಒಂದು ಕಂಫರ್ಟ್ ಇರಲಿ ಅನ್ನೋದಕ್ಕೋಸ್ಕರ ಫಾಸ್ಟ್ ಟ್ಯಾಗ್ ಮಾಡಿದ್ದಾರೆ. ಸೊ ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಜನ ಕ್ಯಾಶ್ ಅನ್ನ ಡಿಪ್ಲಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಈ ತರ ಮತ್ತೆ ಹೊಸ ರೂಲ್ಸ್ ತಂದಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.